ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಜನಕಾದಿಗಳು ಶ್ರೇಷ್ಠರು ಏನೇನು ಮಾಡ್ತಾರೋ ಅದನ್ನೇ ಬೇರೆ ಜನಗಳು ಮಾಡ್ತಾರೆ. ಶ್ರೀರಾಮಚಂದ್ರ ರಾವಣನ ಸಾಯಿಸಿದ ಅನ್ನೋ ಒಂದು ಕಥೆಯನ್ನ ಇಟ್ಟುಕೊಂಡು ನಾವು ಎಷ್ಟು ಸಹಸ್ರಾರು ವರ್ಷಗಳ ತನಕ ಅವನ ಆದರ್ಶವನ್ನ ಇಟ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಮಾಡಿದ ಆದರ್ಶವನ್ನ ಇಟ್ಕೊಂಡು ಗೀತೆಯನ್ನು ನಾವು ಇವಾಗ ಅನುಸರಿಸ್ತಾ ಇದ್ದೇವೆ. ಶ್ರೇಷ್ಠರು ಏನೇ ಮಾಡಿದ್ರು ಕೂಡ ಜನರೆಲ್ಲರೂ ಅದನ್ನು ಅನುಕರಣೆ ಮಾಡ್ತಾರೆ. ಆದ್ದರಿಂದ ಅತಿ ಶ್ರೇಷ್ಠತರವಾದಂತಹ ಕೆಲಸಗಳನ್ನ ನಾವು ಮಾಡಿ ನಾವು ಶ್ರೇಷ್ಠರೆನಿಸಿಕೊಂಡು ಬೇರೆಯವರಿಗೆ ಮಾರ್ಗದರ್ಶನವನ್ನ ಕೊಡಬೇಕು. ಅದೇ ನಮ್ಮ ಕರ್ತವ್ಯ. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. ಮಾದರಿಯಾಗುವಂತೆ ಜೀವನವನ್ನ ನಡೆಸಬೇಕು, ಆಧ್ಯಾತ್ಮಿಕವಾಗಿ ಮಾದರಿಯಾಗಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷ. ಇಂದು 26ನೇ ತಾರೀಕು ಬುಧವಾರ, ಷಷ್ಠಿ ತಿಥಿ ಮತ್ತು ಇಂದು ಶ್ರವಣ ನಕ್ಷತ್ರ. ಇಂದು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು ಇಂದು ಶನಿ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಇದರ ಫಲವನ್ನು ನೋಡೋಣ. ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಸುಮಾರಷ್ಟು ಎಲ್ಲಾ ರಾಶಿಗಳಿಗೂ ಒಳ್ಳೆಯ ಫಲವನ್ನೇ ನಾವು ಹೇಳಬೇಕಾಗುತ್ತೆ. ಶುಕ್ರನ ಗೋಚಾರದಲ್ಲಿ ಅನೇಕ ರಾಶಿಗಳಿಗೆ ಒಳ್ಳೆಯದಾಗುತ್ತೆ. ಯಾರಿಗೆ ಶುಕ್ರ ಸಪ್ತಮ, ದಶಮ ಹಾಗೂ ಷಷ್ಠ ಸ್ಥಾನಕ್ಕೆ ಬರ್ತಾನೋ ಅಂಥ ರಾಶಿಗಳಿಗೆ ಮಾತ್ರ ಸ್ವಲ್ಪ ವಿಷಮವಾದಂತಹ ಫಲವನ್ನು ಕೊಡ್ತಾನೆ. ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ವೃಷಭ ರಾಶಿ, ಮಿಥುನ ರಾಶಿಯವರಿಗೆ ವಿಷಮವಾದಂತಹ ಫಲ. ನಿಮ್ಮ ಸಾಮಾಜಿಕ ವ್ಯವಹಾರಗಳಲ್ಲಿ ಮಿತ್ರರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಹೆಂಗಸರ ಜೊತೆಗೆ ಸ್ವಲ್ಪ ಹೆಚ್ಚೆ ಕಾಳಜಿಯಿಂದ ನೀವು ನಡ್ಕೋಬೇಕಾಗುತ್ತೆ. ಧನುರಾಶಿಯವರಿಗೂ ಕೂಡ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ನಿಮ್ಮ ವ್ಯಯಭಾವಕ್ಕೆ ಶುಕ್ರ ಬರೋದ್ರಿಂದ ಮಿತ್ರತ್ವಗಳಲ್ಲಿ ಮೊಡಕು ಉಂಟಾಗುತ್ತೆ. ಕುಂಭ ರಾಶಿಯವರಿಗೆ ನಿಮ್ಮ ದಶಮ ಭಾವಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಹೆಂಗಸರೊಡನೆ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಇರುತ್ತೆ. ಶುಕ್ರ ವೃಶ್ಚಿಕ ರಾಶಿಯನ್ನ ಬಿಟ್ಟು ಧನುರಾಶಿಗೆ ಬರೋವರೆಗೂ ಕೂಡ ಒಂದು 25 ದಿನಗಳ ತನಕ ಈ ಫಲವನ್ನು ನೀವು ನೋಡಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾದಂತಹ ಒಂದು ಗೋಚಾರ ಇವತ್ತು ಆಗ್ತಾ ಇದೆ. ಅದು ಶನಿ ವಕ್ರತ್ಯಾಗ ಮಾಡ್ತಾ ಇದ್ದಾನೆ 5 ತಿಂಗಳ ನಂತರ. ಅಂದರೆ ಮೀನರಾಶಿಯಲ್ಲಿ ಶನಿ ತನ್ನ ಸರಿಯಾದಂತಹ ಮಾರ್ಗದಲ್ಲಿ ತನ್ನ ಒಂದು ಚಲನವನ್ನು ಶುರು ಮಾಡಿಕೊಳ್ತಾ ಇದ್ದಾನೆ. ಮೇಷರಾಶಿಯವರಿಗೆ 7.5 ಇದರ ಪರಿಣಾಮಗಳು ಈಗ ಗೊತ್ತಾಗ್ತಾ ಹೋಗುತ್ತೆ. 7.5 ನಿಮಗೆ ಶುರುವಾಗಿದೆ ಮತ್ತು ಇದು ಮೊದಲನೇ ವರ್ಷ. ಈ ವರ್ಷವೇ ಶನಿ ಇನ್ನು ಮೀನರಾಶಿಯನ್ನು ಪ್ರವೇಶ ಮಾಡಿರೋದು. ಆದ್ದರಿಂದ 7.5 ವರ್ಷದಲ್ಲಿ ಇದು ಮೊದಲನೇ ವರ್ಷ. ಅತ್ಯಂತ ಕಷ್ಟವಾದ 5 ವರ್ಷಗಳಲ್ಲಿ ಇದು ಮೊದಲನೇ ವರ್ಷ. ಆದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನಸ್ಸಿಗೆ ಬೇಸರ, ಮನೆಯಲ್ಲಿ ಸ್ವಲ್ಪ ಬೇಸರ, ಇದೆಲ್ಲವೂ ನಿಮಗೆ ಈಗ ಶುರುವಾಗುತ್ತೆ. ದುಡ್ಡನ್ನ ಯಾರಿಗೂ ಕೊಡಬೇಡಿ. 5 ವರ್ಷಗಳ ತನಕ ನಿಮ್ಮ ಕೈಗೆ ಆ ದುಡ್ಡು ವಾಪಸ್ ಬರುವುದಿಲ್ಲ. ಮೇಷರಾಶಿಯವರು ಬಹಳ ಜಾಗರೂಕತೆಯಿಂದ ಇವಾಗ ಇರುವಂತಹ ಹಣಕಾಸಿನಲ್ಲಿ ಸೇವಿಂಗ್ಸ್ ಅನ್ನ ಮಾಡಿಕೊಂಡು 5 ವರ್ಷದ ತನಕ ನೀವು ಈಗಲೇ ಪ್ಲಾನಿಂಗ್ ಮಾಡಲೇಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಈ ಶನಿ ವಕ್ರತ್ಯಾಗ ಅತ್ಯುತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. 28 ವರ್ಷಗಳಲ್ಲಿ ಕಾಣದಷ್ಟು ಸಂತೋಷವನ್ನ ಗುಂಪುಗಳಿಂದ ನೀವು ಕಾಣ್ತೀರಿ. ಮಿತ್ರರೊಡನೆ ಬಹಳನೇ ಚೆನ್ನಾಗಿ ವ್ಯವಹಾರವನ್ನ ಮಾಡಬಹುದು. ಇಷ್ಟಾರ್ಥ ಸಿದ್ಧಿ. ಆದ್ರೂ ಕೂಡ ಇದು ದಾಂಪತ್ಯಕ್ಕೆ ಮತ್ತು ಪ್ರೇಮ ಪ್ರೀತಿಗಳಿಗೆ ಒಳ್ಳೆಯ ಗೋಚಾರ ಅಲ್ಲ. ಆದ್ದರಿಂದ ದಾಂಪತ್ಯದಲ್ಲಿ ಮೊಡಕುಗಳು ಉಂಟಾಗಬಹುದು. ಇದೇ ಮುಂದೆ 7.5 ತೊಂದರೆಗಳನ್ನ ನಿಮಗೆ ತಂದುಕೊಡಬಹುದು. ಆದ್ದರಿಂದ ಯಾರ್ಯಾರಿಗೆ ಮದುವೆಯಾಗಿದೆಯೋ ಅವರು ಅತಿ ಹೆಚ್ಚು ಮನೆಯಿಂದ ಆಚೆ ಕಡೆ ಗಮನವನ್ನ ಕೊಡದೆ ಮನೆಯವರಿಗೆ ಜಾಸ್ತಿ ಗಮನವನ್ನ ಕೊಡಬೇಕು. ಮಿಥುನ ರಾಶಿಯವರಿಗೆ ಈ ಗೋಚಾರ ಉತ್ತಮವಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನು ನೀವು ಈಗ ನೋಡ್ತೀರಿ. ಬಹಳ ಸಾಧಾರಣವಾಗಿ ನಿಧಾನವಾಗಿ ಆದರೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿಂದಿನ 28 ವರ್ಷದಲ್ಲಿ ಕಾಣದಷ್ಟು ಪ್ರಗತಿಯನ್ನು ಈಗ ನೀವು ಖಂಡಿತ ನೋಡ್ತೀರಿ. ಕರ್ಕ ರಾಶಿಯವರಿಗೆ ಅಷ್ಟಮ ಶನಿಯ ಬಾಧೆಯಿಂದ ಈಗ ಬಿಡುಗಡೆ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ ಏನೋ ಆಗುತ್ತೆ. ಆದರೂ ಕೂಡ ಭಾಗ್ಯಸ್ಥಾನದಲ್ಲಿ ಶನಿ ಬಂದಿರೋದ್ರಿಂದ ಬಹಳ ನಿಧಾನವಾಗಿ ನಿಮ್ಮ ಅದೃಷ್ಟ ಪರೀಕ್ಷೆ ಮತ್ತು ನಿಮ್ಮ ಚಾರಿತ್ರ ಪರೀಕ್ಷೆಯನ್ನು ಇನ್ನೂ ಮಾಡ್ತಾನೆ ಇರ್ತಾನೆ. ಆದರೆ ಹಿಂದೆ ಆದಂತಹ ತೊಂದರೆಗಳು, ಕ್ಲೇಶಗಳು, ಕೆಟ್ಟವರ ಸಹವಾಸ ಇದು ನಿಮಗೆ ಆಗುವುದಿಲ್ಲ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಸಂಪೂರ್ಣವಾಗಿ ಶುರುವಾಗುತ್ತೆ. ನಾನಾ ರೀತಿಯ ಕ್ಲೇಶಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಮನಸ್ಸಿಗೆ ನಾನಾ ರೀತಿಯ ತೊಂದರೆಗಳು ಬರುತ್ತೆ.
ಮತ್ತು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಆಧ್ಯಾತ್ಮಿಕವಾಗಿ ಬಹಳ ಪ್ರಗತಿಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಈಗ ಇರುವಂತೆ ಇದ್ದರೆ ನನ್ನ ಜೀವನ ಇನ್ನು ಮುಂದೆ ಹೋಗೋದಿಲ್ಲ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರುತ್ತೆ. ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ಪ್ರಾರಂಭವಾಗಿದೆ, ಅದು ಈಗ ಪುನಃ ಮುಂದುವರಿಯುತ್ತೆ. ಇದರಿಂದ ನಿಮ್ಮ ಪ್ರೀತಿ ಪಾತ್ರರೊಡನೆ ಹಾಗೂ ದಾಂಪತ್ಯದಲ್ಲಿ ವಿರಸ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಯಾರ್ಯಾರಿಗೆ ಬಿಸ್ನೆಸ್ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ, ಪಾರ್ಟ್ನರ್ಶಿಪ್ ಅಲ್ಲಿ ದೊಡ್ಡ ದೊಡ್ಡ ತೊಡಕುಗಳು ಬರಬಹುದು. ಪಾರ್ಟ್ನರ್ಶಿಪ್ ಟರ್ಮಿನೇಟ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಗೆ ನೀವು ಹೋಗಬೇಕಾಗಿ ಬರಬಹುದು. ಆದ್ದರಿಂದ ಬಹಳ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಬೇಕು. ತುಲಾ ರಾಶಿಯವರಿಗೆ ನಿಮ್ಮ ಷಷ್ಠ ಸ್ಥಾನಕ್ಕೆ ಶನಿ ಬಂದಿದ್ದಾನೆ. ಅವನು ತನ್ನ ಸರಿಯಾದ ಗತಿಯನ್ನ ಈಗ ಆರಂಭಿಸ್ತಾ ಇದ್ದಾನೆ ಪುನಃ. ಆದ್ದರಿಂದ ಇದರಿಂದ ಯಾರಿಗೆ ತುಂಬಾ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಿತ್ತು ಅವರಿಗೆಲ್ಲ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳದೆ ಹೋದ್ರೆ. ಕೆಲವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ, ಯಾರಿಗೆ ಏನು ತೊಂದರೆ ಇಲ್ವೋ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಸಾಮಾಜಿಕ ವ್ಯವಹಾರಗಳಲ್ಲಿ ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗುತ್ತೆ. ಆದರೂ ಕೂಡ ಅನೇಕ ಶತ್ರು ಬಾಧೆಯನ್ನು ನೀವೀಗ ಅನುಭವಿಸಲೇಬೇಕಾಗುತ್ತೆ. ಯಾವ ತೊಂದರೆಗಳನ್ನ ನೀವು ಸ್ವಲ್ಪ ಇದೇನು ಅಷ್ಟು ಮುಖ್ಯವಲ್ಲ, ಇದನ್ನ ನಾನೇನು ಮಾಡ್ಬೇಕಾಗಿಲ್ಲ, ನಾನು ಗೆದ್ಕೋತೇನೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಇದ್ರು ಅಂತಹ ತೊಂದರೆಗಳನ್ನ ಈಗ ನೀವು ಗಮನ ಕೊಟ್ಟು ಬಗೆಹರಿಸಲೇಬೇಕಾಗತ್ತೆ. ಶತ್ರು ಬಾಧೆ ಹೆಚ್ಚಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಶನಿ ತನ್ನ ವಕ್ರ ತ್ಯಾಗ ಮಾಡುವುದರಿಂದ ಒಳ್ಳೆಯ ಫಲಗಳನ್ನ ನೋಡ್ತೀರಿ ನೀವು. ಅರ್ಧಾಷ್ಟಮ ಶನಿಯ ತೊಂದರೆಗಳಿಂದ ಇವಾಗ ನಿಮಗೆ ಪರಿಹಾರ ಪ್ರಾಪ್ತಿ. ಜೀವನದಲ್ಲಿ ಸ್ವಲ್ಪ ಇನ್ನೂ ನಿಧಾನವಾಗಿ ಪ್ರಗತಿ ಆಗ್ತಾ ಇದ್ರೂ ಕೂಡ ಮನಸ್ಸಿಗೆ ಸುಮಾರಷ್ಟು ಕ್ಲೇಶಗಳನ್ನು ನೀವು ಈಗ ನೋಡೋದಿಲ್ಲ. ಹಿಂದೆ ಇದ್ದಂತಹ 2.5 ವರ್ಷದಲ್ಲಿದ್ದಂತಹ ಅರ್ಧಾಷ್ಟಮ ಶನಿಯಿಂದ ಜೀವನ ಏನಾಗ್ಬಿಡುತ್ತೋ, ನನಗೆ ಜೀವನವೇ ಬೇಡ ಅನ್ನೋಂತಹ ಒಂದು ಧೋರಣೆ ಇತ್ತಲ್ಲ, ಅದು ಇನ್ನು ಮುಂದೆ ಕಾಣಿಸೋದಿಲ್ಲ. ಇನ್ನ ಒಂದು 15-20 ವರ್ಷದ ತನಕ ಆ ರೀತಿಯ ಬೇಸರ ನಿಮಗೆ ಇರುವುದಿಲ್ಲ. ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪುನಃ ಪ್ರಾರಂಭವಾಗುತ್ತೆ. ಇದರಿಂದ ಅತ್ಯಂತ ಬೇಸರ ಮನಸ್ಸಿಗೆ ಮತ್ತು ಮುಖ್ಯವಾದಂತಹ ವಿಚಾರಗಳಲ್ಲಿ ಮನೆಯ ವಿಚಾರ, ಆಸ್ತಿಪಾಸ್ತಿ ವಿಚಾರ ಹಾಗೂ ತಾಯಿಗೆ ಸಂಬಂಧಿಸಿದಂತೆ ಮತ್ತು ನೀವು ವಾಸ ಮಾಡುತ್ತಿರುವಂತಹ ಮನೆಯ ವಿಚಾರದಲ್ಲಿ ತೊಂದರೆಗಳನ್ನು ನೀವೀಗ ಅನುಭವಿಸಬೇಕಾಗಿ ಬರಬಹುದು. ಸ್ವಲ್ಪ ಹುಷಾರಾಗಿರಬೇಕು. ಕೋರ್ಟ್, ಗೌರ್ಮೆಂಟ್ ಇತ್ಯಾದಿ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದು ಬೇಡ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಶನಿ ವಕ್ರತ್ಯಾಗದಿಂದ ನಿಮ್ಮ ಕಾರ್ಯಕ್ಷೇತ್ರದ ಯಶಸ್ಸು, ಸಾಮಾಜಿಕ ಯಶಸ್ಸು ಮುಂದುವರಿಯುತ್ತೆ. ಹಿಂದಿನ 28 ವರ್ಷದಲ್ಲಿ ಕಾಣದಷ್ಟು ಆತ್ಮವಿಶ್ವಾಸವನ್ನು ಈಗ ನೀವು ನೋಡಬಹುದು. ಕುಂಭ ರಾಶಿಯವರಿಗೆ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಶನಿ ತನ್ನ ನೇರಗತಿಯನ್ನು ಪ್ರಾರಂಭಿಸ್ತಾ ಇದ್ದಾನೆ ಪುನಃ. ಇದರಿಂದ ನಿಮ್ಮ ಸಂಸಾರ ತಾಪತ್ರಯಗಳಲ್ಲಿ ಮನಸ್ಸಿಗೆ ನಿಮಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಒಂದು ವೈಶಿಷ್ಟ್ಯ, ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನ ಯಾರು ಅಲ್ಲಗಳಿತಾ ಇದ್ರು ಅಂತಹವರೆಲ್ಲರೂ ಕೂಡ ಇವಾಗ ನಿಮ್ಮನ್ನು ಹೊಗಳ್ತಾರೆ. ನೀವು ಸರಿ, ನೀವು ಒಳ್ಳೆಯವರು ಅನ್ನುವಂತಹ ಒಂದು ಪ್ರಶಂಸೆಯನ್ನು ಈಗ ನೀವು ನೋಡ್ತೀರಿ. ಆದರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ವೈಯಕ್ತಿಕವಾಗಿ ಬದಲಾವಣೆಗಳನ್ನ ಮಾಡಿಕೊಂಡ್ರಿ, ಆದರೆ ನಿಮ್ಮ ಮನೆಯ ಸಂದರ್ಭಗಳಲ್ಲೂ ಕೂಡ ಬದಲಾವಣೆಯನ್ನ ಈಗ ನೀವು ಶುರು ಮಾಡ್ಕೊಳ್ತೀರಿ. ಕುಟುಂಬ ಬಹಳ ಮುಖ್ಯವಾಗುತ್ತೆ. ಕುಟುಂಬದಲ್ಲಿರುವಂತಹ ಏರುಪೇರುಗಳನ್ನ ನೀವೀಗ ಸರಿ ಮಾಡಲೇಬೇಕಾಗತ್ತೆ ಮುಂದಿನ 2 ವರ್ಷ. ಮೀನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ. ನಿಮ್ಮ 7.5 ವರ್ಷದ ಶನಿಯಲ್ಲಿ 2.5 ವರ್ಷವನ್ನ ಕಳೆದಿದ್ದೀರಿ. ಇನ್ನು ಅರ್ಧ ವರ್ಷ, 3 ವರ್ಷ ಆಗಿದೆ. ಇನ್ನು ಮುಂದಿನ 2 ವರ್ಷ ಇದೆ. ಅದರಲ್ಲಿ ಈಗ ಶನಿ ನಿಮ್ಮ ರಾಶಿಯಲ್ಲಿ ನೇರಗತಿಯನ್ನು ಪ್ರಾರಂಭಿಸ್ತಾ ಇದ್ದಾನೆ. ಆದರೆ ಗುರು ಗೋಚಾರ ನಿಮಗೆ ಅನುಕೂಲಕರವಾಗಿ ಇರೋದ್ರಿಂದ ಅಷ್ಟೊಂದು ತೊಂದರೆಗಳನ್ನು ನೀವು ನೋಡೋದಿಲ್ಲ. ಆದರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಅದನ್ನ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಆದ್ದರಿಂದ ನಿಧಾನವಾಗಿ ಆದರೂ ಕೂಡ ಪ್ರಗತಿ ಈಗ ನಿಮಗೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಗುರು 5 ವರ್ಷಗಳ ನಂತರ ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಇನ್ನು ಮುಂದೆ ನಿಮಗೆ ಅಷ್ಟೊಂದು ಹಿಂದೆ ಆದಂತಹ 4-5 ವರ್ಷಗಳಲ್ಲಿ ಆದಂತಹ ಕಷ್ಟಗಳು, ಗುರುಬಲವೂ ಇರಲಿಲ್ಲ, ಶನಿ ಗೋಚಾರವು ಕಷ್ಟವಾಗಿತ್ತು. ಅಂತಹ ಕಷ್ಟಗಳನ್ನ ಈಗ ಸದ್ಯದಲ್ಲಿ ಇನ್ನೊಂದು 20 ವರ್ಷದಲ್ಲಿ ನೀವು ಎದುರಿಸಬೇಕಾಗಿ ಬರೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಭಗವದ್ಗೀತಾ ಶ್ಲೋಕವನ್ನು ಪಠನ, ಮನನ, ಶ್ರವಣ ಹಾಗೂ ಲೇಖನವನ್ನು ಮಾಡಬೇಕು. ಶನೀಶ್ವರನನ್ನ ನಾವು ತುಚ್ಛವಾಗಿ ಕಾಣಬಾರದು. ಆದರೂ ಕೂಡ ಎಲ್ಲಾ ಗ್ರಹ ಶಾಂತಿಗೂ ಕೃಷ್ಣನ ಆರಾಧನೆಯನ್ನು ಮಾಡಿದರೆ ಎಲ್ಲಾ ಗ್ರಹಗಳು ಅವರಿಂದ ಪ್ರೀತರಾಗ್ತಾರೆ. ಭಕ್ತರಿಗೆ ಯಾವ ಗ್ರಹವು ಯಾವ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಯಾಕೆಂತಂದ್ರೆ ಭಕ್ತರು ಭಗವಂತನು ಹೇಳಿದ ಮಾರ್ಗದಿಂದ ಬೇರೆಯಾಗಿ ನಡೆಯೋದೇ ಇಲ್ಲ. ಆದ್ದರಿಂದ ಅವರ ಚಾರಿತ್ರದಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಆದ್ದರಿಂದ ಗ್ರಹಗಳು ನಮ್ಮನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಆ ಗ್ರಹಗಳೇ ನಮ್ಮನ್ನು ಏನು ಮಾಡೋದಿಲ್ಲ, ಇವರು ಸರಿಯಾದವರು ಅಂತ ಹೇಳುವಷ್ಟು ನಮ್ಮ ವ್ಯಕ್ತಿತ್ವವನ್ನು ನಾವು ಭಕ್ತಿಯಲ್ಲಿ ರೂಪಿಸಿಕೊಳ್ಳಬೇಕು.
ಇದೇ ಭಗವದ್ಗೀತೆಯ ಸಂದೇಶ. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಶುಭ ಮತ್ತು ಶ್ರೀಕೃಷ್ಣ ವಿಜಯ.